ಆಪ್ಷನ್ ಇದೆ. ಒಂದು ಊಳನ್ನ ತೆಗೆದುಬಿಟ್ಟು ಕೆಲವರು ಜಮೀನುಗಳಿಗೆ ಹಾಕೊಳಕ್ಕೆ, ಮರಳವ್ರು ಮಾಡ್ಕೊಳಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡಲ್ಲಿ ನಾವು ಇಡ್ತೀವಿ 33 TMC ಮರಳು ತೆಗೆಯೋದು, ಮರಳಿದೆಯೋ ಅದರಿದೆಯೋ ಮಣ್ಣಿದೆಯೋ ಇವು ತೆಗಿಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಯಾರು ಪ್ರೈವೇಟ್ ಅವ್ರು ಬರಬೇಕು, ಅವ್ರದ್ದೇನಾದ್ರು ಲಾಭ ಮಾಡ್ಕೊಳ್ಳೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಬಟ್ ನಾವು ಬೋರ್ಡಲ್ಲಿ ಇದನ್ನ ತೀರ್ಮಾನ ಮಾಡಬೇಕು. ಇದು ನಮ್ಮ ಪ್ರಯಾರಿಟಿ ಇದೆ, ಅದು ಪ್ರಯಾರಿಟಿ ಇದೆ, ನವಲೇನು ಪ್ರಯಾರಿಟಿ ಇದೆ. ಕೆಳಗಡೆ ಇನ್ನೊಂದು ಹೊಸ ಲಿಫ್ಟ್ ಮಾಡಿಬಿಟ್ಟು ಆ ನೀರನ್ನ ಉಪಯೋಗಿಸ್ಕೊಳ್ಳುವಂಥದ್ದು ಒಂದಿದೆ. ಯಾಕೆಂದ್ರೆ 33 TMC ನಾವು ವೇಸ್ಟ್ ಮಾಡ್ಕೊಳಕ್ಕೆ ನಮ್ಗೆ ಕೆಳಗಡೆ ಒಂದು ಪ್ರಪೋಸಲ್ ಇದೆ, ಬೋರ್ಡಲ್ಲಿ ಇಟ್ಟಿದ್ದೀವಿ ನಾವು. ಇದೆಲ್ಲ ನಾವು ಟೆಕ್ನಿಕಲ್ ಇದನ್ನೆಲ್ಲ ನಾನು ಬಿಡುಗಡೆ ಮಾಡೋಕ್ಕಾಗಲ್ಲ. ತಿರ್ಗಾಲೆಲ್ಲ ಹೋಗಿ ಎತ್ಕಟ್ಬಿಡ್ತಾರೆ ಜನರಿಗೆ. ಚೈನಾ ಟೆಕ್ನಾಲಜಿ ಬಳಸಿ ಹೂಳು ತೆಗಿಬಹುದು ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಅದೇ ಅಪ್ಪ ಹೇಳ್ತಾ ಇದ್ದೀನಿ. ಫಸ್ಟು ಹಿಂದೆ 2-3 ಸತಿ ಬಂದಿದ್ರು, ಅದು ಆಗ್ಲಿಲ್ಲ. ಅವ್ರಿಗೆ ಕೊಟ್ಬಿಟ್ಟು ಹೂಳು ತೆಗೆದು ಎಲ್ಲ ಅಷ್ಟು ಹಾಕ್ತಾರೆ, ಯಾರು ತಗೊಂಡೋಗಿ ಹಾಕ್ತಾರೆ, ಯಾರು ಜಮೀನಲ್ಲಿ ಹಾಕ್ತಾರೆ, ಅವ್ರು ಉಪಯೋಗಿಸ್ಕೋಬೇಕಲ್ಲ ಜಮೀನವರು. ಆಮೇಲೆ ತೆಗಿಯೋರ್ಗೂ ಬಂಡವಾಳ ವಾಪಸ್ ಬರಬೇಕಲ್ಲ. ಸರ್ಕಾರಕ್ಕೆ ಹಣ ಕಡಿಮೆ ಆಗಬೇಕು, ಅವನಿಗೂ ತೆಗಿಯೋನಿಗೂ ಮಾಡ್ಬೇಕಲ್ಲ. ಇದು ಸರ್ಕಾರ ಮಾಡಿದ್ರೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಯಾರನ್ನು ಖಾಸಗಿಯವ್ರಿಗೆ ಕೊಟ್ಬಿಟ್ಟು ನೀವು ಮಾಡ್ಕೊಟ್ರಪ್ಪ ಅಂತ ಹೇಳ್ಬೇಕು. ಸೊ ಅವನ್ನೆಲ್ಲ ರೈತಗಳ ಹತ್ರ ಮಾತಾಡ್ಕೋಬೇಕು. ಅದೆಲ್ಲ ನಾವು ಆಲೋಚನೆ ಮಾಡಿದ್ದೀವಿ, ಅದೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ನೋಡೋಣ, ಒಂದು ಗ್ಲೋಬಲ್ ಟೆಂಡರ್ ಕರಿಬೇಕು. ಅದಕ್ಕೆ ದೊಡ್ಡ ಬಂಡವಾಳ ಹಾಕುವಂಥವ್ರು ಯಾವೆಲ್ಲ ರೀತಿ 33 TMC ಸಮರ್ಪಕವಾಗಿ ವೇಸ್ಟ್ ಆಗ್ತಾ ಇರೋದನ್ನ ಉಪಯೋಗಿಸ್ಕೊಂಡು ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಅಂತ. ಸದ್ಯ ರೈತರೆಲ್ಲ ಪಾಪ ಸಮಾಧಾನದಿಂದ ನಮ್ಮ ಕೆಲಸನ ಅರ್ಥ ಮಾಡಿಕೊಂಡು ಒಂದು ಬೆಳೆನ ತ್ಯಾಗ ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೊಂದು ಕೋಟಿ ನಮಸ್ಕಾರಗಳು ಹೇಳ್ತೀನಿ. ಈಗ ನಾನು ಅದನ್ನ ಮಾತಾಡಕ್ ಹೋಗುದಿಲ್ಲ, ಅದೆಲ್ಲ ಕಾಂಟ್ರವರ್ಸಿ ಮಾತಾಡಕ್ ಹೋಗುದಿಲ್ಲ. ನಮ್ಮ ಡ್ಯಾಮ್ಗೆ ಭದ್ರತೆಗೆ ಏನ್ ಮಾಡ್ಬೇಕು ಮಾಡಿದ್ವಿ. ನಾಯ್ಡು ಅವರೇ ಹೇಳಿದ್ದಾರೆ, ನಾವು TMCಗೆ ಅದನ್ನ ನಿಲ್ಲಿಸ್ತೀವಿ ಹೊಸ ಗೇಟ್ ಆದ್ಮೇಲೆ ಅಂತ ಭದ್ರತೆ. ಅವರು ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇದೆಲ್ಲ ಸರ್ಕಾರದವ್ರು ತೀರ್ಮಾನ ಮಾಡ್ಬೇಕು. ಜಲಾಶಯ ಬಗ್ಗೆ ಮತ್ತೆ ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಏನಾದ್ರು ಟೈಮ್ ಕೊಡ್ತಾ ಇಲ್ಲ, ನೀವೆಲ್ಲ ಪ್ರೆಷರೈಸ್ ಆಗಿ ಟೈಮ್ ಕೊಡಂಗ್ ಮಾಡ್ರಪ್ಪ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.